Hello everyone, welcome back to the 4Sparks. Ever sent an email and got ignored? ಇಮೇಲ್ ಕಳುಹಿಸಿದ್ರು ಯಾರೂ ರಿಪ್ಲೈ ಮಾಡಿಲ್ಲ ಅಂದರೆ ಮೇ ಬಿ ಯೋರ್ ಇಮೇಲ್ ಹ್ಯಾಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ರಾಂಗ್ ಗ್ರಾಮರ್ ಅಥವಾ ಸೆಂಟೆನ್ಸ್ ಕ್ಲಿಯರ್ ಆಗಿಲ್ಲ ಅಂತ. ಡೋಂಟ್ ವರಿ, ಇವತ್ತು ನಾವು ಎಲ್ಲ ಕವರ್ ಮಾಡ್ತೀವಿ. ಪ್ರಾಪರ್ ಇಮೇಲ್ ಡ್ರಾಫ್ಟಿಂಗ್, ಇಮೇಲ್ ಎಟಿಕ್ವೆಟ್ ಮತ್ತು ನಿಮ್ಮ ಇಮೇಲ್ಸ್ ಪರ್ಫೆಕ್ಟ್ ಆಗೋಕ್ಕೆ ಸಿಂಪಲ್ ಟೂಲ್ಸ್ ಕೂಡ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಮೇಕ್ ಯೋರ್ ಇಮೇಲ್ಸ್ ಪ್ರೊಫೆಷ್ನಲ್ ಆ್ಯಂಡ್ ಮೋರ್ ಪವರ್ಫುಲ್. ವಾಟ್ ಈಸ್ ಆನ್ ಇಮೇಲ್? ಇಮೇಲ್ಸ್ ಅಂದ್ರೇನು? ಇಮೇಲ್ಸ್ ಆರ್ ಅ ಫಾರ್ಮಲ್ ಆ್ಯಂಡ್ ಪ್ರೊಫೆಷ್ನಲ್ ವೇ ಟು ಕಮ್ಯುನಿಕೇಟ್ ಡಿಜಿಟಲಿ. ಇಮೇಲ್ ವರ್ಲ್ಡಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಟೂಲ್ಸ್ ಅಂತ ಹೇಳ್ಬೋದು. ಗುಡ್ ಇಮೇಲ್ಸ್ ಸೇವ್ ಟೈಮ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡುತ್ತವೆ ಮತ್ತು ಒಂದು ಪಾಸಿಟಿವ್ ಇಂಪ್ರೆಷನ್ ಕೊಡುತ್ತವೆ. ಎಸ್ಪೆಷಲಿ ವರ್ಕ್ ಪ್ಲೇಸ್, ಕಾಲೇಜ್, ಬಿಸ್ನೆಸ್ ಕಮ್ಯುನಿಕೇಷನ್ ಎಲ್ಲ ಕಡೆ ಇಮೇಲ್ಸ್ ಯೂಸ್ ಆಗುತ್ತವೆ. ಸೊ ಇಫ್ ಯು ನೋ ಹೌ ಟು ರೈಟ್ ಅ ಕ್ಲಿಯರ್ ಆ್ಯಂಡ್ ಕರೆಕ್ಟ್ ಇಮೇಲ್, ಪೀಪಲ್ ವಿಲ್ ಟೇಕ್ ಯು ಸೀರಿಯಸ್ಲಿ ಮತ್ತು ನಿಮ್ಮ ಪ್ರೊಫೆಷನಲಿಸಮ್ ಶೋ ಆಗುತ್ತದೆ. Now, let's understand the basic email structure. A perfect email has 6 main parts. So, perfect email ಅಲ್ಲಿ 6 partsನಲ್ಲಿ ಡಿವೈಡ್ ಆಗಿರುತ್ತೆ. First one is subject, second greeting, third opening, fourth body, fifth closing and sixth is sign off. First one is subject. ಸಬ್ಜೆಕ್ಟ್ ಅಂದರೆ ವಿಷಯ. ಸೊ ಇಲ್ಲಿ ಸಬ್ಜೆಕ್ಟ್ ಅಂದರೆ ಇಮೇಲ್ನ ಮೇನ್ ಪರ್ಪಸ್ ಆಗಿರುತ್ತೆ, ಶಾರ್ಟ್ ಆಗಿರಬೇಕು. ಉದಾಹರಣೆಗೆ ಮೀಟಿಂಗ್ ರಿಕ್ವೆಸ್ಟ್ ಮಾರ್ಕೆಟಿಂಗ್ ಟೀಮ್. ಸೊ ಒನ್ ಲೈನಲ್ಲಿ ಕ್ಲಿಯರ್ ಆಗಿ ಬರೆಯಬೇಕು. ಸೆಕೆಂಡ್ ಒನ್ ಇಸ್ ಗ್ರೀಟಿಂಗ್. ಸೊ ಗ್ರೀಟಿಂಗ್ಸ್ ಅಂದರೆ ಇಲ್ಲಿ ಹೂಮ್ ಯು ಆರ್ ರೈಟಿಂಗ್, ಯಾರಿಗೆ ನೀವು ಇಮೇಲ್ನ ಬರೀತಾ ಇದ್ದೀರಾ ಅಂತ ಅದನ್ನು ಬರಿಬೇಕಾಗಿರುತ್ತೆ. ಈ ಥರ ಎಕ್ಸಾಂಪಲ್, ಡಿಯರ್ ಮಿಸ್ಟರ್ ಕುಮಾರ್ ಅಥವಾ ಹಾಯ್ ಅನನ್ಯ. ಸೊ ಇಲ್ಲಿ ಡಿಯರ್ ಮಿಸ್ಟರ್ ಕುಮಾರ್ ಅಂತ ನೀವು ಬರಿಬೇಕಾದ್ರೆ ಅದು ಫಾರ್ಮಲ್ ಆಗಿರುತ್ತೆ. ಫಾರ್ಮಲ್ ಮೀನ್ಸ್ ಔಪಚಾರಿಕವಾಗಿ ಬರಿಬೇಕು. ಈಗ ಹಾಯ್ ಅನನ್ಯ ಅಂತ ನೀವು ಬರಿಬೇಕಾದ್ರೆ ಅದು ಒಂದು ಫ್ರೆಂಡ್ಲಿ ಇಮೇಲ್ ಥರ ಆಗುತ್ತೆ, ಅದು ಇನ್ಫಾರ್ಮಲ್ ವೇ, ಅನೌಪಚಾರಿಕ ಅಂತ ಹೇಳ್ಬೋದು. ಥರ್ಡ್ ಒನ್ ಇಸ್ ಓಪನಿಂಗ್ ಲೈನ್. ಸೊ ಓಪನಿಂಗ್ ಲೈನ್ ಇಮೇಲ್ ಸ್ಟಾರ್ಟ್ ಮಾಡುವ ಸೆಂಟೆನ್ಸ್. ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಟು ರಿಕ್ವೆಸ್ಟ್ ಯು, ಈ ಥರ ಬರುತ್ತೆ. ಫೋರ್ತ್ ಒನ್ ಇಸ್ ಬಾಡಿ. ಬಾಡಿ ಅಂದರೆ ಇಮೇಲ್ನ ಮೇನ್ ಇನ್ಫಾರ್ಮೇಷನ್. ಸೊ ಬಾಡಿಯಲ್ಲಿ ಇಮೇಲ್ನ ಮೇನ್ ಇನ್ಫಾರ್ಮೇಷನ್ ಬರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಶಾರ್ಟ್ ಸೆಂಟೆನ್ಸಸ್ನಲ್ಲಿ ಬರಿಬೇಕು. ಸೊ 2 ಲಾಂಗ್ ಪ್ಯಾರಾಗ್ರಾಫ್ಸ್ನ ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಫಿಫ್ತ್ ಒನ್ ಇಸ್ ಕ್ಲೋಸಿಂಗ್ ಲೈನ್. ಕ್ಲೋಸಿಂಗ್ ಲೈನ್ ಅಂದರೆ ಎಂಡಿಂಗ್ ಸೆಂಟೆನ್ಸ್ ಪೊಲೈಟ್ ಆಗಿರಬೇಕು. ಈಗ ಉದಾಹರಣೆಗೆ ಲುಕ್ಕಿಂಗ್ ಫಾರ್ವರ್ಡ್ ಟು ಯೋರ್ ರೆಸ್ಪಾನ್ಸ್, ಈ ಥರ ಇರಬೇಕು. ಇದಕ್ಕೆ ಕ್ಲೋಸಿಂಗ್ ಲೈನ್ ಅಂತ ಹೇಳ್ತೀವಿ. ಸೊ ಲಾಸ್ಟಲ್ಲಿ ಫೈನಲಿ ಇಟ್ ಇಸ್ ಅ ಸೈನ್ ಆಫ್. ಸೈನ್ ಆಫ್ ಅಂದರೆ ನಿಮ್ಮ ನೇಮ್ ಮತ್ತು ಡೆಸಿಗ್ನೇಷನ್ನ ಬರಿಬೇಕು. ಉದಾಹರಣೆಗೆ ಬೆಸ್ಟ್ ರೆಗಾರ್ಡ್ಸ್ ರಮೇಶ್ ಕುಮಾರ್, ಪ್ರಾಜೆಕ್ಟ್ ಮ್ಯಾನೇಜರ್, ಈ ಥರ. ಸೊ ನಿಮ್ಮ ನೇಮ್ ಮತ್ತು ನಿಮ್ಮ ಡೆಸಿಗ್ನೇಷನ್ನ ನೀವು ಶೇರ್ ಮಾಡಬೇಕು. ಸೊ ಸ್ಪಾರ್ಕ್ಸ್, ರಿಮೆಂಬರ್, ಗುಡ್ ಇಮೇಲ್ಸ್ ಆಲ್ವೇಸ್ ಹ್ಯಾವ್ ದೀಸ್ 6 ಪಾರ್ಟ್ಸ್. ನೌ ಲೆಟ್ಸ್ ಟಾಕ್ ಅಬೌಟ್ ಇಮೇಲ್ ಎಟಿಕ್ವೆಟ್ ಬೇಸಿಕ್ಸ್. ಈಗ ಇಮೇಲ್ ಶಿಷ್ಟಾಚಾರದ ಮೂಲಭೂತ ವಿಷಯಗಳ ಬಗ್ಗೆ ಮಾತಾಡೋಣ. ಗುಡ್ ಇಮೇಲ್ಸ್ ಆರ್ ಪೊಲೈಟ್, ಕ್ಲಿಯರ್ ಆ್ಯಂಡ್ ಪ್ರೊಫೆಷ್ನಲ್. ಉತ್ತಮ ಇಮೇಲ್ಗಳು ಸಭ್ಯ, ಸ್ಪಷ್ಟ ಮತ್ತು ವೃತ್ತಿಪರವಾಗಿವೆ. ಆಲ್ವೇಸ್ ರಿಮೆಂಬರ್, ಯೂಸ್ ಶಾರ್ಟ್ ಸೆಂಟೆನ್ಸಸ್, ಪ್ರೂಫ್ ರೀಡ್ ಯೋರ್ ಇಮೇಲ್ ಮತ್ತು ಪ್ರಾಪರ್ ಪಂಕ್ಚುಯೇಷನ್ಸ್ ಯೂಸ್ ಮಾಡಿ. ಸೊ ದೀಸ್ ಸ್ಮಾಲ್ ಥಿಂಗ್ಸ್ ಮೇಕ್ ಅ ಬಿಗ್ ಇಂಪ್ಯಾಕ್ಟ್. ಸೊ ಯಾವಾಗಲೂ ಸಣ್ಣ ವಾಕ್ಯಗಳನ್ನು ಬಳಸಬೇಕು ಮತ್ತು ಇಮೇಲನ್ನು ಪ್ರೂಫ್ ರೀಡ್ ಮಾಡಬೇಕು ಮತ್ತು ಒಂದು ಸರಿಯಾದ ವಿರಾಮ ಚಿಹ್ನೆಗಳನ್ನು ಬಳಸಬೇಕು. ಏಕೆಂದರೆ ಈ ಸಣ್ಣ ವಿಷಯಗಳು ಒಂದು ದೊಡ್ಡ ಪರಿಣಾಮವನ್ನು ಬೀರುತ್ತವೆ.
ಆಲ್ಸೋ ಅವಾಯ್ಡ್ ಸ್ಲ್ಯಾಂಗ್ ವರ್ಡ್ಸ್ ಲೈಕ್ ಹೇ ಡ್ಯೂಡ್, ಲಾಲ್, ವಾಟ್ಸಪ್. ಈ ಥರ ಸ್ಲ್ಯಾಂಗ್ ವರ್ಡ್ಸ್ನ ಅವಾಯ್ಡ್ ಮಾಡಬೇಕು. ನಾವು ಕೆಲವು ಸಮಯದಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸುವಾಗ ಈ ಥರ ಮೆಸೇಜಸ್ ಕಳಿಸ್ತೀವಿ, ಆದರೆ ಇಮೇಲಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಟೆಕ್ಸ್ಟಿಂಗ್ ಸ್ಟೈಲ್ ಶಾರ್ಟ್ಕಟ್ಸ್ ಲೈಕ್ BTW, ಬಿಟ್ವೀನ್ಗೆ BTW ಅಂತ ಬರಿತೀವಿ. YOUಗೆ ಬರೀ ಲೆಟರ್ ಯು ಅಂತ ಬಳಸ್ತೀವಿ. ಪ್ಲೀಸ್ಗೆ PLS ಅಂತ ಬಳಸ್ತೀವಿ. ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು ಇಮೇಲ್ ಬರೆಯುವಾಗ. ಸೊ ಆಲ್ಸೋ ಅವಾಯ್ಡ್ ಆಲ್ ಕ್ಯಾಪ್ಸ್, ಟೂ ಮೆನಿ ಇಮೋಜೀಸ್. ಸೊ ತುಂಬ ಕ್ಯಾಪಿಟಲ್ ಲೆಟರ್ಸ್ನ ಬಳಸೋದು, ಆಮೇಲೆ ತುಂಬ ಇಮೋಜೀಸ್ನ ಹಾಕೋದು, ಅದೆಲ್ಲ ಅವಾಯ್ಡ್ ಮಾಡಬೇಕು ಇಮೇಲ್ನ ಬರೆಯುವಾಗ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ಬಿಕಾಸ್ ಇಟ್ ಲುಕ್ಸ್ ಅನ್ಪ್ರೊಫೆಷ್ನಲ್. ಸೊ ಇವೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಡೋಂಟ್ ಫೊಗೆಟ್ ಯೋರ್ ಅಟ್ಯಾಚ್ಮೆಂಟ್ಸ್. ಅಟ್ಯಾಚ್ಮೆಂಟ್ಸ್ ಅಂದರೆ ಲಗತ್ತುಗಳು, ಅದನ್ನು ಮರೆಯಬಾರದು. ಸೊ ಮೆನಿ ಟೈಮ್ಸ್ ಇಮೇಲಲ್ಲಿ ನಾವು ಬರೆದಿರ್ತೀವಿ, ವಿ ರೈಟ್ ಇಟ್ ಆ್ಯಸ್ ಐ ಹ್ಯಾವ್ ಅಟ್ಯಾಚ್ ದ ಫೈಲ್, ಬಟ್ ಅಟ್ಯಾಚ್ಮೆಂಟ್ ಹಾಕೋದು ಮರೆತು ಬಿಡ್ತೀವಿ. ಸೊ ಆಲ್ವೇಸ್ ಡಬಲ್ ಚೆಕ್ ಬಿಫೋರ್ ಸೆಂಡಿಂಗ್. ಸೆಂಡ್ ಮಾಡೋಕ್ಕೆ ಮುಂಚೆ ನೀವು ಡಬಲ್ ಚೆಕ್ ಮಾಡಬೇಕು, ಎರಡೆರಡು ಸತಿ ನೋಡಬೇಕು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ರಿಮೆಂಬರ್ ಸ್ಪಾರ್ಕ್ಸ್, ಗುಡ್ ಇಮೇಲ್ಸ್ ಶೋ ಯೋರ್ ಆ್ಯಟಿಟ್ಯೂಡ್ ಆ್ಯಂಡ್ ಪ್ರೊಫೆಷ್ನಲಿಸಮ್. ಉತ್ತಮ ಇಮೇಲ್ಗಳು ನಿಮ್ಮ ವರ್ತನೆ ಮತ್ತು ವೃತ್ತಿಪರತೆಯನ್ನು ತೋರಿಸುತ್ತದೆ. Now let's understand the types of email and their tone. ಸೊ ಈಗ ಇಮೇಲ್ಗಳ ಪ್ರಕಾರಗಳು ಮತ್ತು ಅವುಗಳ ಸ್ವರವನ್ನು ಅರ್ಥ ಮಾಡಿಕೊಳ್ಳೋಣ. ವಿಭಿನ್ನ ಜನರಿಗೆ ಬರೆಯುವಾಗ ನಮ್ಮ ಟೋನ್ ಚೇಂಜ್ ಆಗುತ್ತೆ, ಅಂದರೆ ನಮ್ಮ ಸ್ವರ ಬದಲಾವಣೆ ಆಗುತ್ತೆ. ಈಗ ಮೊದಲನೇದಾಗಿ ನಾವು ಫಾರ್ಮಲ್ ಮತ್ತು ಪ್ರೊಫೆಷ್ನಲ್ ಇಮೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ಮಲ್ ಅಂದರೆ ಔಪಚಾರಿಕ ಮತ್ತು ಪ್ರೊಫೆಷ್ನಲ್ ಅಂದರೆ ಒಂದು ವೃತ್ತಿಪರ ಇಮೇಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ದೀಸ್ ಆರ್ ದ ಇಮೇಲ್ಸ್ ಟು ಯೋರ್ ಬಾಸ್, HR ಆರ್ ಕ್ಲೈಂಟ್ಸ್. ಸೊ ಬಾಸ್, HR ಅಥವಾ ಕ್ಲೈಂಟ್ಸ್ಗೆ ನಾವು ಫಾರ್ಮಲ್ ಇಮೇಲ್ ಬರೆಯಬೇಕು. ಫಾರ್ಮಲ್ ಅಂದರೆ ಔಪಚಾರಿಕ ಇಮೇಲ್ನ ಬರೆಯಬೇಕು. ಸೊ ನಮ್ಮ ಟೋನ್ ಪೊಲೈಟ್ ಮತ್ತು ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಸೊ ನಮ್ಮ ಸ್ವರ ಹೇಗಿರಬೇಕು? ಸಭ್ಯ ಮತ್ತು ಗೌರವಯುತವಾಗಿರಬೇಕು. ಈಗ ಉದಾಹರಣೆಗೆ, ಡಿಯರ್ ಮಿಸ್ಟರ್ ಶರ್ಮಾ, ಐ ಹೋಪ್ ದಿಸ್ ಮೆಸೇಜ್ ಫೈಂಡ್ಸ್ ಯು ವೆಲ್ ಅಂತ ಹೇಳ್ತೀವಿ. ಆತ್ಮೀಯ ಶ್ರೀ ಶರ್ಮಾ, ಈ ಸಂದೇಶವು ನಿಮ್ಮನ್ನು ಚೆನ್ನಾಗಿ ಕಂಡುಕೊಳ್ಳುತ್ತೇವೆ ಎಂದು ನಾನು ಭಾವಿಸುತ್ತೇನೆ ಅಂತ ಅರ್ಥ ಬರುತ್ತೆ. ಈಗ ಎರಡನೆಯದು ಅನೌಪಚಾರಿಕ ಇಮೇಲ್ಸ್ಗಳು. ಸೊ ದ ಸೆಕೆಂಡ್ ಒನ್ ಇಸ್ ಇನ್ಫಾರ್ಮಲ್ ಇಮೇಲ್ಸ್. ದೀಸ್ ಆರ್ ಕ್ಯಾಶುವಲ್ ಇಮೇಲ್ಸ್ ಟು ಕೊಲೀಗ್ಸ್ ಆರ್ ಫ್ರೆಂಡ್ಸ್. ಇವು ನಿಮ್ಮ ಕೊಲೀಗ್ಸ್ ಅಥವಾ ಫ್ರೆಂಡ್ಸ್ಗೆ ಬರೆಯುವಾಗ ಇನ್ಫಾರ್ಮಲ್ ಇಮೇಲ್ಸ್ನ ನಾವು ಬರಿತೀವಿ, ಅನೌಪಚಾರಿಕ ಇಮೇಲ್ಸ್ಗಳು. ಸೊ ಇಲ್ಲಿ ಟೋನ್ ಫ್ರೆಂಡ್ಲಿ ಮತ್ತು ಸಿಂಪಲ್ ಆಗಿರಬಹುದು. ಸೊ ಟೋನ್ ಹೇಗಿರುತ್ತೆ? ಟೋನ್ ಒಂದು ಸ್ನೇಹಪರ ಮತ್ತು ಸರಳ ಆಗಬಹುದು. ಈಗ ಉದಾಹರಣೆಗೆ, ಹೈ ರೀನಾ, ಕ್ಯಾನ್ ವಿ ಮೀಟ್ ಟುಮಾರೋ ಅಂತ ಬರಿತೀವಿ. ಹೈ ರೀನಾ, ನಾಳೆ ಭೇಟಿಯಾಗಬಹುದೇ ಅಂತ ಅರ್ಥ. ಸೊ ದ ಥರ್ಡ್ ಒನ್ ಇಸ್ ಬಿಸ್ನೆಸ್ ಇಮೇಲ್ಸ್. ಸೊ ಮೂರನೇದು ವ್ಯವಹಾರ ಅಥವಾ ವ್ಯಾಪಾರ ಇಮೇಲ್ಸ್ಗಳು ಅಂತ ಹೇಳ್ಬಹುದು. ಸೊ ದೀಸ್ ಇನ್ಕ್ಲೂಡ್ ಸೇಲ್ಸ್, ಇನ್ಕ್ವೈರಿ ಆರ್ ಕಂಪ್ಲೇಂಟ್ ಇಮೇಲ್ಸ್. ಸೇಲ್ಸ್ ಮಾಡುವಾಗ ಇನ್ಕ್ವೈರಿ ಅಥವಾ ಕಂಪ್ಲೇಂಟ್ಸ್ಗೆ ಬಿಸ್ನೆಸ್ ಇಮೇಲ್ನ ಬರಿತೀವಿ. ಸೊ ಇಲ್ಲಿ ಟೋನ್ ಹೇಗಿರುತ್ತೆ ಅಂದರೆ ಕ್ಲಿಯರ್ ಮತ್ತು ಡೈರೆಕ್ಟ್ ಆಗಿರಬೇಕು. ಈಗ ಉದಾಹರಣೆಗೆ, ಡಿಯರ್ ಕಸ್ಟಮರ್ ಸಪೋರ್ಟ್, ಐ ಆಮ್ ರೈಟಿಂಗ್ ಟು ರಿಪೋರ್ಟ್ ಆನ್ ಇಶ್ಯೂ ಅಂತ ಬರಿತೀವಿ. ಪ್ರಿಯ ಗ್ರಾಹಕರ ಬೆಂಬಲ, ನಾನು ಸಮಸ್ಯೆಯನ್ನು ವರದಿ ಮಾಡಲು ಬರೆಯುತ್ತಿದ್ದೇನೆ ಅಂತ ಅರ್ಥ ಬರುತ್ತೆ. ಸೊ ಸ್ಪಾರ್ಕ್ಸ್, ರಿಮೆಂಬರ್, ಡಿಫ್ರೆಂಟ್ ಇಮೇಲ್ಸ್ ರಿಕ್ವೈರ್ ಡಿಫ್ರೆಂಟ್ ಟೋನ್ ಆ್ಯಂಡ್ ಸ್ಟೈಲ್ ಬಿಕಾಸ್ ಒನ್ ಸ್ಟೈಲ್ ಡಸಂಟ್ ಫಿಟ್ ಆಲ್. ವಿಭಿನ್ನ ಇಮೇಲ್ಗಳಿಗೆ ವಿಭಿನ್ನ ಟೋನ್ ಮತ್ತು ಶೈಲಿಯ ಅಗತ್ಯವಿರುತ್ತದೆ, ಏಕೆಂದರೆ ಒಂದು ಶೈಲಿ ಎಲ್ಲರಿಗೂ ಹೊಂದಿಕೆಯಾಗುವುದಿಲ್ಲ. ನಾವು ಲೆಟ್ಸ್ ಮೂವ್ ಟು ಅಡ್ವಾನ್ಸ್ಡ್ ಇಮೇಲ್ ಟಿಪ್ಸ್. ಇವಾಗ ಅಡ್ವಾನ್ಸ್ಡ್ ಇಮೇಲ್ ಟಿಪ್ಸ್ ಯಾವುವು ಅಂತ ನೋಡೋಣ. ಟಿಪ್ ನಂಬರ್ 1, ಯೂಸ್ ಆ್ಯಕ್ಷನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಲೈನ್ಸ್. ಸಬ್ಜೆಕ್ಟ್ ಲೈನ್ ಸಿಂಪಲ್ ಆಗಿ ಆ್ಯಕ್ಷನ್ ಓರಿಯೆಂಟೆಡ್ ಆಗಿರಲಿ. ಉದಾಹರಣೆಗೆ, ಸಬ್ಮಿಟ್ ಪ್ರಾಜೆಕ್ಟ್ ರಿಪೋರ್ಟ್ ಬೈ ಮಂಡೇ. ಎರಡನೇದು, ರಿಕ್ವೆಸ್ಟ್ ಫಾರ್
ಮೀಟಿಂಗ್. ಸೊ ಈ ಥರ ಸಿಂಪಲ್ ಆಗಿ ಆ್ಯಕ್ಷನ್ ಓರಿಯೆಂಟೆಡ್ ಆಗಿರಬೇಕು ನೀವು ಬರೆಯುವಾಗ. ಟಿಪ್ ನಂಬರ್ 2, ಕೀಪ್ ಯೋರ್ ಪ್ಯಾರಾಗ್ರಾಫ್ಸ್ ಶಾರ್ಟ್. ಪ್ಯಾರಾಗ್ರಾಫ್ಸ್ ತುಂಬ ಲೆಂತಿ ಆಗಿರಬಾರ್ದು, ಶಾರ್ಟ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು. 1 ಐಡಿಯಾ 1 ಪ್ಯಾರಾಗ್ರಾಫ್ ಅಂದರೆ ಒಂದೇ ಪ್ಯಾರಾಗ್ರಾಫ್ನಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಹಾಕಬೇಡಿ. ಟಿಪ್ ನಂಬರ್ 3, ಹೈಲೈಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯೂಸಿಂಗ್ ಬುಲೆಟ್ಸ್. ಇಂಪಾರ್ಟೆಂಟ್ ಪಾಯಿಂಟ್ಸ್ ಬುಲೆಟ್ಸ್ನಲ್ಲಿ ಹೈಲೈಟ್ ಮಾಡಿದರೆ ರೀಡರ್ಗೆ ಕ್ಲಿಯರ್ ಆಗಿ ಕ್ವಿಕ್ಕಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅರ್ಥ ಆಗುತ್ತೆ ಅವ್ರಿಗೆ. ಟಿಪ್ ನಂಬರ್ 4, ಯೂಸ್ CC ಆ್ಯಂಡ್ BCC ವೈಸ್ಲಿ. CC ಅಂದರೆ ಕಾರ್ಬನ್ ಕಾಪಿ, BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. CC ಅನ್ನು ಇನ್ಫಾರ್ಮೇಷನ್ ಶೇರ್ ಮಾಡಲು ಯೂಸ್ ಮಾಡ್ತೀವಿ, BCC ಅನ್ನು ಪ್ರೈವಸಿ ಬೇಕಾದಾಗ ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಮಲ್ಟಿಪಲ್ ರೆಸಿಪಿಯೆಂಟ್ಸ್ಗೆ ಇಮೇಲ್ ಮಾಡಿದಾಗ ಯೂಸ್ ಮಾಡ್ತೀವಿ. ಟಿಪ್ ನಂಬರ್ 5, ರೆಸ್ಪಾಂಡ್ ಪ್ರಾಂಪ್ಟ್ಲಿ. ಅಂದರೆ ರಿಪ್ಲೈ ಬೇಗ ಕೊಡೋದು ಇಂಪಾರ್ಟೆಂಟ್. ಇಫ್ ಯು ನೀಡ್ ಟೈಮ್ ರೈಟ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್. ಲೇಟ್ ರೆಸ್ಪಾನ್ಸ್ ಪ್ರೊಫೆಷನಲ್ ಆಗಿ ಕಾಣಿಸುವುದಿಲ್ಲ. ಸೊ ಫಾಲೋ ದೀಸ್ ಅಡ್ವಾನ್ಸ್ ಟಿಪ್ಸ್ ಟು ರೈಟ್ ಪ್ರೊಫೆಷನಲ್ ಇಮೇಲ್ಸ್ ದಟ್ ಆ್ಯಕ್ಚುಲಿ ಗೆಟ್ ರೆಸ್ಪಾನ್ಸಸ್. ಈ ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಇಮೇಲ್ಸ್ ಪ್ರೊಫೆಷನಲ್ ಆಗಿ ಕಾಣಿಸುತ್ತವೆ ಮತ್ತು ಕ್ವಿಕ್ ರೆಸ್ಪಾನ್ಸ್ ಕೂಡ ಸಿಗುತ್ತದೆ. ನಾವು ಲೆಟ್ಸ್ ಲುಕ್ ಅಟ್ ಸಮ್ ಕಾಮನ್ ಇಮೇಲ್ ಮಿಸ್ಟೇಕ್ಸ್. ಈಗ ಕೆಲವು ಕಾಮನ್ ಇಮೇಲ್ ಮಿಸ್ಟೇಕ್ಸ್ ಯಾವುವು ಅಂತ ನೋಡೋಣ. ಫಸ್ಟ್ ಮಿಸ್ಟೇಕ್ ಯಾವುದು ಅಂದರೆ ರಾಂಗ್ ಯೂಸ್ ಆಫ್ CC. ಯೂಸಿಂಗ್ CC ಫಾರ್ ಪೀಪಲ್ ಹೂ ಡೋಂಟ್ ಆ್ಯಕ್ಚುಲಿ ನೀಡ್ ದ ಇಮೇಲ್. ಇಮೇಲ್ ಬೇಕಿಲ್ಲದ ಜನರನ್ನು CCನಲ್ಲಿ ಹಾಕೋದರಿಂದ ಅವರ ಇನ್ಬಾಕ್ಸ್ ಕ್ಲಟರ್ ಆಗುತ್ತೆ. ಸೊ CC ಓನ್ಲಿ ವೆನ್ ದ ಪರ್ಸನ್ ನೀಡ್ಸ್ ದ ಇನ್ಫಾರ್ಮೇಷನ್. ಅವರಿಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಮಾತ್ರ CC ಮಾಡಿ. ಮಿಸ್ಟೇಕ್ ನಂಬರ್ 2, ಫಾರ್ಗೆಟ್ಟಿಂಗ್ BCC ಇನ್ ಮಾಸ್ ಇಮೇಲ್ಸ್. ಮಾಸ್ ಇಮೇಲ್ಸ್ ಮಾಡಿದಾಗ BCC ಯೂಸ್ ಮಾಡೋದು ಮರೆತರೆ ಎಲ್ಲರ ಇಮೇಲ್ ಅಡ್ರೆಸ್ಸಸ್ ಕಾಣಿಸುತ್ತವೆ. ಇದು ಪ್ರೈವಸಿ ಇಶ್ಯೂ ಆಗುತ್ತೆ. ಸೊ ಆಲ್ವೇಸ್ ಯೂಸ್ BCC ಫಾರ್ ಗ್ರೂಪ್ ಆರ್ ಬಲ್ಕ್ ಇಮೇಲ್ಸ್. ಗ್ರೂಪ್ ಇಮೇಲ್ಸ್ ಅಂದರೆ BCC ಕಂಪಲ್ಸರಿ. ಮಿಸ್ಟೇಕ್ ನಂಬರ್ 3, ಯೂಸಿಂಗ್ TO ಪ್ಲಸ್ BCC ಇನ್ ಪರ್ಸ್ನಲ್ ಇಮೇಲ್ಸ್. ಪರ್ಸ್ನಲ್ ಇಮೇಲ್ಸ್ನಲ್ಲಿ 2 ಪ್ಲಸ್ BCC ಕಂಬೈನ್ ಮಾಡಿದರೆ ಅದು ಸ್ನೇಕಿ ಆರ್ ಅನ್ಪ್ರೊಫೆಷ್ನಲ್ ಆಗಿ ಕಾಣಬಹುದು. ರೀಡರ್ಗೆ ಟ್ರಸ್ಟ್ ಇಶ್ಯೂಸ್ ಕ್ರಿಯೇಟ್ ಆಗ್ಬೋದು. ಸೊ ಪರ್ಸ್ನಲ್ ಆರ್ ಸೆನ್ಸಿಟಿವ್ ಇಮೇಲ್ಸ್ನಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಕಮ್ಯುನಿಕೇಟ್ ಮಾಡಿ. ಈ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಿದರೆ ನಿಮ್ಮ ಇಮೇಲ್ಸ್ ಕ್ಲೀನ್, ಪ್ರೊಫೆಷ್ನಲ್ ಮತ್ತು ಟ್ರಸ್ಟ್ ವರ್ದಿ ಆಗಿರುತ್ತವೆ. ನೆಕ್ಸ್ಟ್, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ಸ್ ಇನ್ ಔಟ್ಲುಕ್ ಆ್ಯಂಡ್ ಜಿಮೇಲ್. ಔಟ್ಲುಕ್ ಮತ್ತು ಜಿಮೇಲ್ನಲ್ಲಿ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಹೇಗೆ ಯೂಸ್ ಮಾಡೋದನ್ನು ನೋಡೋಣ. ಔಟ್ಲುಕ್ ಆ್ಯಂಡ್ ಜಿಮೇಲ್ ಆಲ್ರೆಡಿ ಹ್ಯಾವ್ ಬಿಲ್ಟ್ ಇನ್ ಸ್ಪೆಲ್ ಆ್ಯಂಡ್ ಗ್ರಾಮರ್ ಚೆಕಿಂಗ್ ಫೀಚರ್ಸ್. ಸೊ ಔಟ್ಲುಕ್ ಮತ್ತು ಜಿಮೇಲ್ ಎರಡರಲ್ಲಿ ಬಿಲ್ಟ್ ಇನ್ ಸ್ಪೆಲ್ ಆ್ಯಂಡ್ ಗ್ರಾಮರ್ ಚೆಕ್ಸ್ನ ನಾವು ನೋಡಬಹುದು. ಸೊ ಔಟ್ಲುಕ್ ಮಿಸ್ಟೇಕ್ಸನ್ನು ಅಂಡರ್ಲೈನ್ ಮಾಡುತ್ತದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ರೆಡ್ ಲೈನ್, ಗ್ರಾಮರ್ ಮಿಸ್ಟೇಕ್ಸ್ ಇದ್ದರೆ ಬ್ಲೂ ಅಂಡರ್ಲೈನ್ ಕಾಣಿಕೊಳ್ಳುತ್ತದೆ. ಅದನ್ನು ಕ್ಲಿಕ್ ಮಾಡಿದರೆ ಕ್ವಿಕ್ ಕರೆಕ್ಷನ್ ಆಪ್ಷನ್ಸ್ನು ಬರುತ್ತದೆ. ಯು ಕ್ಯಾನ್ ಆಲ್ಸೋ ಯೂಸ್ ಮೈಕ್ರೋಸಾಫ್ಟ್ ಎಡಿಟರ್. ಮೈಕ್ರೋಸಾಫ್ಟ್ ಎಡಿಟರ್ ಕ್ಲಾರಿಟಿ, ಟೋನ್, ಪಂಚುಯೇಷನ್ ಸಜೆಷನ್ಸ್ನು ಕೊಡುತ್ತದೆ. ಜಿಮೇಲ್ಸ್ ಕೂಡ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಸಜೆಷನ್ ಔಟ್ಲುಕ್ಕಲ್ಲಿ ಹೇಗೆ ಬರುತ್ತೆ ಆ ಥರನೇ ನಾವು ನೋಡ್ಬೋದು. ರೆಡ್ ಅಂಡರ್ಲೈನ್ ಅಂದರೆ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ, ಬ್ಲೂ ಅಂಡರ್ಲೈನ್ ಬಂದರೆ ಗ್ರಾಮರ್ ಮಿಸ್ಟೇಕ್ ಅಂತ. ಜಿಮೇಲ್ನಲ್ಲಿ ಸ್ಮಾರ್ಟ್ ಕಂಪೋಸ್ ಮತ್ತು ಸ್ಮಾರ್ಟ್ ರಿಪ್ಲೈನು ಕೂಡ ಇದೆ. ಇವು ಸೆಂಟೆನ್ಸ್ ಸಜೆಷನ್ಸ್ ಕೊಡುತ್ತವೆ ಮತ್ತು ಇಮೇಲ್ ಕ್ವಿಕ್ಕಾಗಿ ಬರೆಯಲು ಹೆಲ್ಪ್ನು ಮಾಡುತ್ತದೆ. ಅಡ್ವಾನ್ಸ್ ಕರೆಕ್ಷನ್ಸ್ ಬೇಕಾದರೆ ಗ್ರಾಮರ್ಲಿ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಬೋದು. ಗ್ರಾಮರ್ಲಿ ಟೋನ್ ಚೆಕ್, ಪಂಚುಯೇಷನ್ ಕರೆಕ್ಷನ್ ಮತ್ತು ಪ್ರೊಫೆಷ್ನಲ್ ಸಜೆಷನ್ಸ್ನು ಕೊಡುತ್ತದೆ. ಸೊ ಇಮೇಲ್ ಸೆಂಡ್ ಮಾಡುವ ಮೊದಲು ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಚೆಕ್ಸ್ ಮಾಡಿದರೆ ಪ್ರೊಫೆಷ್ನಲ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸ್ಮಾಲ್ ಕರೆಕ್ಷನ್ಸ್ ಮೇಕ್ ಅ ಬಿಗ್ ಡಿಫ್ರೆನ್ಸ್ ಇನ್ ಕಮ್ಯುನಿಕೇಷನ್. AI tools like Grammarly, Microsoft Editor AI, Quillbot and ChatGPT help polish your emails. Spelling, grammar, clarity, tone,
ಈ ಎಲ್ಲವನ್ನು ಕರೆಕ್ಟ್ ಮಾಡುತ್ತವೆ. ದೇ ಕ್ಯಾನ್ ಈವನ್ ರೀಫ್ರೇಸ್ ಸೆಂಟೆನ್ಸಸ್ ಆ್ಯಂಡ್ ಮೇಕ್ ಯೋರ್ ಇಮೇಲ್ ಪ್ರೊಫೆಷ್ನಲ್ ಆ್ಯಂಡ್ ಕ್ಲಿಯರ್. ಬೂಮ್ರ್ಯಾಂಗ್ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಜಿಮೇಲ್ ಯೂಸರ್ಸ್ಗೆ ಮೀಟಿಂಗ್ ಶೆಡ್ಯೂಲಿಂಗ್, ರಿಮೈಂಡರ್ಸ್, ಫಾಲೋ ಅಪ್ ಇಮೇಲ್ಸ್ ಇವುಗಳಿಗೆ ಯೂಸ್ಫುಲ್ ಆಗುತ್ತದೆ. ಎವ್ರಿಡೇ ಪ್ರಾಡಕ್ಟಿವಿಟಿ ಇಂಪ್ರೂವ್ ಆಗಬೇಕು ಅಂದರೆ ಟೂಲ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಸೊ ಸ್ಪಾರ್ಕ್ಸ್, take some time, explore these AI tools and application. Definitely your email writing skills upgrade ಆಗುತ್ತದೆ. Now let's see how to ask ChatGPT with a simple prompt to write a simple business email. ಸೊ ಈಗ ChatGPT ಯೂಸ್ ಮಾಡಿ ಹೇಗೆ ಒಂದು ಸಿಂಪಲ್ ಪ್ರಾಂಪ್ಟ್ ಕೊಟ್ಟು ಒಂದು ಸಿಂಪಲ್ ಬಿಸ್ನೆಸ್ ಇಮೇಲ್ ಹೇಗೆ ಬರೆಯೋದು ಅಂತ ನೋಡೋಣ. Open ChatGPT and now type your prompt here. ಸೊ ChatGPT ಓಪನ್ ಮಾಡಿ ಈಗ ನಿಮ್ಮ ಪ್ರಾಂಪ್ಟನ್ನು ಇಲ್ಲಿ ಟೈಪ್ ಮಾಡಬೇಕು. ಸೊ ಇಲ್ಲಿ ಬರಿತೀನಿ ನಾನು ಇವಾಗ. ರೈಟ್ ಅ ಕ್ಲಿಯರ್ ಆ್ಯಂಡ್ ಪ್ರೊಫೆಷ್ನಲ್ ಬಿಸ್ನೆಸ್ ಇಮೇಲ್. ಟೋನ್ ಹೇಗಿರಬೇಕು, ಪೊಲೈಟ್ ಆ್ಯಂಡ್ ಕಾನ್ಸೈಸ್ ಅಂತ ಬರೆದಿದ್ದೀನಿ. ಸೊ ಪರ್ಪಸ್, ಉದ್ದೇಶ ಏನು ಅಂತ ಬರೆದಿದ್ದೀನಿ ನೋಡಿ. ಫಾಲೋ ಅಪ್ ಆನ್ ದ ಪ್ರಾಜೆಕ್ಟ್ ಸ್ಟೇಟಸ್. ರಿಸಿಪಿಯೆಂಟ್ ಅಂದರೆ ಯಾರಿಗೆ ಅದು ಇಮೇಲ್ನ ರಿಸೀವ್ ಆಗಬೇಕು, ಯಾರಿಗೆ ಅಂತ ಬರೆದಿದ್ದೀನಿ, ಪ್ರಾಜೆಕ್ಟ್ ಮ್ಯಾನೇಜರ್. ನೆಕ್ಸ್ಟ್ ಇನ್ಕ್ಲೂಡ್, ಆಸ್ಕ್ ಇಫ್ ಎನಿ ಅಪ್ಡೇಟ್ಸ್ ಆರ್ ಪೆಂಡಿಂಗ್ ಫ್ರಮ್ ದ ಸೈಡ್ ಆ್ಯಂಡ್ ಕನ್ಫರ್ಮ್ ನೆಕ್ಸ್ಟ್ ಸ್ಟೆಪ್ಸ್. ಸೊ ಇನ್ಕ್ಲೂಡ್ ಅಂದರೆ ನಿಮಗೆ ಏನು ಬೇಕು ಆ ಇಮೇಲಲ್ಲಿ ಅದನ್ನು ನೀವು ಇಲ್ಲಿ ಇನ್ಕ್ಲೂಡ್ ಮಾಡಬೇಕು, ಸೇರಿಸ್ಬೇಕು ನೀವು ಏನು ಬೇಕಾಗಿದೆ ಅಂತ. ಸೊ ಲಾಸ್ಟಲ್ಲಿ ಸೈನ್ ಆಫ್ ರಿಗಾರ್ಡ್ಸ್ ಅಂತ ಬರೆದು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಥರ ನಾನು ಒಂದು ಪ್ರಾಂಪ್ಟ್ನ ಇಲ್ಲಿ ಬರೆದಿದ್ದೀನಿ. ಈಗ ನೋಡಿ, ಇದು ChatGPT ಒಂದು ಇಮೇಲನ್ನು ಜನ್ರೇಟ್ ಮಾಡುತ್ತೆ, ನೋಡ್ಬೋದು ನೀವು ಇಲ್ಲಿ ಇವಾಗ. ಆಲ್ ರೈಟ್ ಸ್ಪಾರ್ಕ್ಸ್, ರೆಡಿ ಫಾರ್ ಅ ಚಾಲೆಂಜ್? ಈಗ ನಿಮ್ಮ ಟರ್ನ್. ಲೆಟ್ಸ್ ಟೆಸ್ಟ್ ಯೋರ್ ಸ್ಕಿಲ್ಸ್ ರೈಟ್ ನೌ. Draft a professional email requesting 2 days leave. Remember, subject, greeting, body sign off ಇವು ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು. Show your best work. Let's see how confidently you can write a professional email. Come on Sparks, you can do it. So Sparks, remember this. Emails reflect your professionalism. Structure follow ಮಾಡಿ, adequate maintain ಮಾಡಿ, grammar and spelling check ಮಾಡಿ, and AI tools use ಮಾಡಿದ್ರೆ your emails will always make a great impression. If you found this video helpful, subscribe ಮಾಡಿ, follow ಮಾಡಿ, and bell icon press ಮಾಡಿ. More powerful English learning videos are coming soon. Let's learn together and grow together. See you in the next lesson.